ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯ ಜೂನ್ ತಿಂಗಳ 2024 ಮಾಸ ಭವಿಷ್ಯವನ್ನು ತಿಳಿಸೋಣ. ಈ ಒಂದು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲಗಳ ಒಂದು ಫಲಿತಾಂಶಗಳು ಹೆಚ್ಚಾಗಿರ್ತವೆ. ನಿರ್ದಿಷ್ಟವಾದಂತಹ ಒಂದು ಡಾಮಿನೇಟ್ಗಳು ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಲ್ಲಿ ವಿಶೇಷವಾಗಿ ವೃತ್ತಿಪರ ಜೀವನದಲ್ಲಿ ಹಲವಾರು ಸಕಾರಾತ್ಮಕವಾದಂತಹ ಬೆಳವಣಿಗೆಗಳಿಗೆ ಸಾಧ್ಯವಾಗಿದ್ದು, 10ನೇ ಮನೆಯ ಅಧಿಪತಿಯಾದಂಥ ರವಿ ಗುರು ಬುಧ ಮತ್ತು ಶುಕ್ರನೊಂದಿಗೆ 7ನೇ ಮನೆಯಲ್ಲಿರ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ, ಸಂಯೋಜನೆಯಾದಾಗ ನಿಮ್ಮ ಒಂದು ವೃತ್ತಿಪರ ಜೀವನದಲ್ಲಿ ಒಂದು ಗಣನೀಯವಾದಂತಹ ಪ್ರಗತಿಯನ್ನು ತಾವಿಲ್ಲಿ ನಿರೀಕ್ಷಿಸಬಹುದಾಗುತ್ತೆ. ಅಲ್ಲದೆ ವ್ಯಾಪಾರ ಕ್ಷೇತ್ರದಲ್ಲಿ ಪಾಲುದಾರಿಕೆಯಲ್ಲಿ ಏನಾದರೂ ಇದ್ದರೆ ಅಲ್ಲಿ ವಿಚಾರಗಳು, ವಿನಿಮಯಗಳು, ಸಂಭವ್ಯವಾದಂಥ ಯೋಚನೆಗಳು ಮತ್ತು ಉತ್ತಮವಾದಂತಹ ಬೆಳವಣಿಗೆಗಳು ಕಂಡು ಬರ್ತಾ ಹೋಗುತ್ತೆ. ಮತ್ತು ವಿದ್ಯಾರ್ಥಿಗಳ ವಿಚಾರದಲ್ಲಿ ಮಾತಾಡೋದಾದರೆ ಆರಂಭಿಕ ಸವಾಲುಗಳನ್ನು ಇವರು ಒಡ್ಡಬಹುದಾಗುತ್ತೆ. ಮತ್ತು ಅಧ್ಯಯನದ ಮೇಲೆ ನಿಮ್ಮ ಗಮನಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. ಈ ತಿಂಗಳು ಸ್ವಲ್ಪ ಸಂತೃಪ್ತಿಕರವಾದಂತಹ ಕುಟುಂಬ ಜೀವನವನ್ನು ತಾವು ನಿರ್ವಹಿಸ್ತಿರೋದ್ರಲ್ಲಿ ತಾವು ಸಮರ್ಥತೆಯನ್ನು ಹೊಂದಿರ್ತೀರಿ. ಮತ್ತು ನೀವು ಒಂದು ಪ್ರಯಾಣ ಸಂಬಂಧದಲ್ಲಿ ನಿಮ್ಮನ್ನು ತಾವು ಕಂಡುಕೊಂಡ್ರೆ ಅತಿಯೆಂದು ಉತ್ತಮವಾಗಿರುತ್ತೆ. ಮತ್ತು ಇಲ್ಲಿ ತಮ್ಮ ಒಂದು ಜೀವನದಲ್ಲಿ ಕೆಲವೊಂದು ಏರಿಳಿತಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತವೆ. ಒಂದೆಡೆ ನಿಮ್ಮ ಒಂದು ವ್ಯಕ್ತಿಗಳಿಂದ, ಸಂಬಂಧಿಕರಿಂದ 7ನೇ ಮನೆಯಲ್ಲಿದ್ದಂತಹ ಗುರು, ಸೂರ್ಯ, ಬುಧ ಮತ್ತು ಶುಕ್ರನ ಉಪಸ್ಥಿತಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಪ್ರೀತಿ, ಪ್ರೇಮ ಮತ್ತು ಭಕ್ತಿ ಮತ್ತು ಸಂಭವಗಳು ಇಲ್ಲಿ ಹೆಚ್ಚಾಗಿರುತ್ತೆ. ಮತ್ತು ಇಲ್ಲಿ ಸಂಗಾತಿಗಳೊಂದಿಗೆ ಕೆಲವೊಂದು ಬೆಳವಣಿಗೆಗಳು ಹೆಚ್ಚಾಗುತ್ತೆ. ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ತಾವು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಹೋಗ್ತೀರಿ. ಅಲ್ಲಿಂದ ಕೆಲವೊಂದು ಸ್ಪಷ್ಟತೆಗಳು ಸಹಿತ ತಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಗುರುವಿನ ಒಂದು ಬದಲಾವಣೆ 3ನೇ ಮತ್ತು 11ನೇ ಮನೆಯ ಮೇಲೆ ಪ್ರಭಾವ ಬೀರೋದ್ರಿಂದ ತಮ್ಮ ಆದಾಯದಲ್ಲಿ ಸಂಭಿಕವಾದಂಥ ಹೆಚ್ಚಿಕೆಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಆದಾಯದಲ್ಲಿ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಹೋಗುತ್ತೆ. ಆರೋಗ್ಯದ ದೃಷ್ಟಿಕೋನದಿಂದ ಕೆಲವೊಂದು ಏರಿಳಿತಗಳಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಸಹಿತ ಈ ಒಂದು ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಬಲವಾಗಿದ್ದರೂ ಸಹಿತ ಮಾನಸಿಕ ಒಂದು ಶಾಂತಿಯಲ್ಲಿ ಕೆಲವೊಂದು ಖಿನ್ನತೆಗಳಾಗುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕೆಲವೊಂದು ಬೆಳವಣಿಗೆಗಳನ್ನು ತಾವು ಮಾಡ್ತಾ ಹೋಗ್ತೀರಿ. ಧರ್ಮಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ತಾವು ಭೇಟಿ ಮಾಡುವಂತಹ ಪ್ರಸಂಗಗಳು ಸಹಿತ ಇಲ್ಲಿ ಕಂಡು ಬರ್ತಾ ಹೋಗ್ತವೆ. ಮತ್ತು ವೃಶ್ಚಿಕ ರಾಶಿಯವರು ದೃಢತೆಯನ್ನು ಕಾಪಾಡಿಕೊಳ್ಳಿ. ಮತ್ತು 3 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಕೇಸರಿ ಅಥವಾ ಯೆಲ್ಲೋ ಕಲರ್ ಅಂದರೆ ತಾವು ಹಳದಿ ಬಣ್ಣವನ್ನು ತಾವಿಲ್ಲಿ ಧಾರಣೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬಹುದಾಗುತ್ತೆ. ಮತ್ತು ಆದಷ್ಟು ಸಹಿತ ತಾವು ಮಂಗಳವಾರ ತಾವು ಶ್ರೀದೇವಿಯ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳುವಂಥದ್ದು, ಮಂಗಳವಾರ ತಾವು ಪಾರ್ವತಿ ಮಾತೆಯ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಸಹಿತ ಉತ್ತಮವಾದಂತಹ ಫಲಾನುಫಲಗಳು ತಮಗಿಲ್ಲಿ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಅಂದರೆ ಸೌಮ್ಯ ರೂಪಿಣಿ ದೇವಿಯ ಆರಾಧನೆಯನ್ನು ಮಾಡೋದು ಉತ್ತಮವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ವೃಶ್ಚಿಕ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಮೂಲಕ ಪ್ರತಿಯೊಂದು ವಿಚಾರಗಳನ್ನು ತಾವಿಲ್ಲಿ ಕಳಿಸ್ತಾ ಹೋಗಿ ಅದಕ್ಕೆ ಉತ್ತರಗಳು ಸಹಿತ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕೆ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.